ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಾ ಎಲ್ಲ? ನಾನು ಅನ್ಕೊಂತಿದ್ದೀನಿ ಎಲ್ಲರೂ ಖುಷಿಯಾಗಿದ್ದೀರಾ, ನಗ್ನಗ್ತಾ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ, ಹಾಗೆ ನಿಮ್ಮ ಅಭ್ಯಾಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ. ಕರೆಕ್ಟ್ ಅಲ್ವಾ? ಚೆನ್ನಾಗಿ ನಡೀತಾ ಇದೆ ಅಲ್ವಾ? ನಂಗೆ ಗೊತ್ತು ನೀವು ಆಲ್ಮೋಸ್ಟ್ ಎಲ್ಲರೂ ಸೀರಿಯಸ್ನೆಸ್ ನಿಮ್ಮಲ್ಲಿ ಬಂದಿರುತ್ತೆ. ಏನ್ ಮ್ಯಾಮ್ ಸೀರಿಯಸ್ಸಾ? ನಾವೇನು ಸೀರಿಯಸ್ ಆಗಿಲ್ಲಲ್ಲ, ಎಲ್ಲ ಚೆನ್ನಾಗೇ ಇದ್ದೀವಿ. ನನಗೆ ಗೊತ್ತು ನೀವೆಲ್ಲ ಚೆನ್ನಾಗೇ ಇದ್ದೀರಿ ಅಂತ. ನಾನು ಹೇಳಿದ್ದು ಎಕ್ಸಾಮಿನೇಷನ್ನ ಸೀರಿಯಸ್ನೆಸ್ ಬಂದಿದೆ ಅಂತ. ಹೌದೋ ಅಲ್ವೋ? ಅಂದರೆ ಇನ್ನಾದರೂ ನಾನು ಚೆನ್ನಾಗಿ ಓದಬೇಕು. ಇಷ್ಟು ದಿವಸ ಆಯಿತು. CBSE ಅವರಿಗೆಲ್ಲ ಸ್ವಲ್ಪ ಮುಂಚೆನೇ ಎಕ್ಸಾಮ್ ಇರುತ್ತೆ, ಸ್ಟೇಟ್ ಅವರಿಗೆ ಸ್ವಲ್ಪ ಲೇಟಾಗಿರುತ್ತೆ, ಹೌದಾ? ಬಟ್ ಎಕ್ಸಾಮ್ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ನೀವು ಪ್ರಿಪ್ರೇಷನ್ ಇವಾಗ್ಲಿಂದನೇ ಶುರು ಮಾಡಬೇಕು. ಎಲ್ಲರೂ ಓದ್ಲಿಕ್ಕೆ ಶುರು ಮಾಡಿರ್ತೀರಾ. ಇನ್ನೂ ಮಾಡಿಲ್ಲ ಅಂದರೆ ಯಾರ್ಯಾರು ಮಾಡ್ತಿಲ್ಲೋ ಎಲ್ಲ ಶುರು ಮಾಡಿ. ಓಕೆ, ಓದೋದಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಶುರು ಮಾಡ್ತಿದ್ದೀನಿ. ಇವತ್ತು ಹೊಸ ಚಾಪ್ಟರ್ ಅನ್ನ ಕಲಿಯೋದಕ್ಕೆ ಹೊರಟಿದೀವಿ ಮಕ್ಕಳೇ. ಸೊ ಹಾಗಿದ್ರೆ ಆ ಚಾಪ್ಟರ್ ಯಾವುದು? ಕಾಣಿಸ್ತಿದೆನಾ? ಇಲ್ಲ, ಇವಾಗ ಕಾಣಿಸ್ತಿರಬಹುದು. ಯಾವುದು ಅಂದ್ರೆ ಪ್ರಾಬಬಿಲಿಟಿ ಅನ್ನುವಂಥ ಚಾಪ್ಟರ್. ಓಕೆ, ಸೊ ಪ್ರಾಬಬಿಲಿಟಿ ಚಾಪ್ಟರ್ನ ಇವತ್ತು ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದೀವಿ. ನಮ್ಮ ಮೊದಲನೇ ಸೆಷನ್ ಇವತ್ತು. ಹಾಗಿದ್ರೆ ಇವತ್ತಿನ ಸೆಷನ್ ಅಲ್ಲಿ ಏನ್ ಕಲಿಯೋದಕ್ಕೆ ಹೊರಟಿದೀವಿ? ಪ್ರಾಬಬಿಲಿಟಿ ಸರಿ, ಅದರಲ್ಲಿ ಏನ್ ಕಲಿತೀವಿ ಇವತ್ತಿನ ಸೆಷನ್ ಅಲ್ಲಿ ಅಂದ್ರೆ ತಿಳ್ಕೊಳ್ಳೋಣ ನಿಧಾನ. ಆದ್ರೆ ಏನ್ ಮಾಡ್ಬೇಕು? ಅದಕ್ಕಿಂತ ಮುಂಚೆ ನಿನ್ನೆ ಸೆಷನ್ ಅಲ್ಲಿ ಕಲ್ತಿದ್ದೀನ ರಿವೈಸ್ ಮಾಡ್ಬೇಕು. ಆ ಕೆಲಸ ಮಾಡೋಣ. ಓಕೆ, ಸೊ ನಿನ್ನೆ ಸೆಷನ್ ಅಲ್ಲಿ ಏನ್ ಕಲ್ತಿದ್ರಿ? NCERT ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ, ಹೌದಾ? ಸೊ ಯಾವ ಚಾಪ್ಟರ್ ಮೇಲೆ? ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಮೇಲೆ. ನೆನಪಿದೆ ಅಲ್ವಾ? ಓಕೆ, ಸೊ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿಗೆ ಕಂಪ್ಲೀಟ್ ಆಗಿ ಮುಗೀತು. ಈಗ ಪ್ರಾಬಬಿಲಿಟಿನ ಕಲಿಯೋದಕ್ಕೆ ಹೊರಟಿದೀವಿ. ಸೊ ಹಾಗಿದ್ರೆ ಈ ಪ್ರಾಬಬಿಲಿಟಿ ಚಾಪ್ಟರ್ ಅಲ್ಲಿ ಇವತ್ತಿನ ಸೆಷನ್ ಅಲ್ಲಿ ಏನು ಕಲಿಯೋದಕ್ಕೆ ಹೊರಟಿದೀವಿ ಅಂತ ನೋಡೋಣ. ಓಕೆ, ಇವತ್ತು ನಾವು ಇಂಟ್ರೊಡಕ್ಷನ್ ಹಾಗೆ ಪ್ರಾಬಬಿಲಿಟಿ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್ ಅನ್ನುವಂಥ ಕಾನ್ಸೆಪ್ಟ್ನ ಕಲಿತಿದ್ದೀವಿ. ಸೊ ಇಂಟ್ರೊಡಕ್ಷನ್ ಅಂತೂ ಇದ್ದಿದೆ. ಈ ಪ್ರಾಬಬಿಲಿಟಿ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ಈ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್ ಅಂತ ಏನಿದೆ ಅಲ್ಲ, ಇದು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಆಲ್ ರೈಟ್, ಫೈನ್. ಇಂಟ್ರೊಡಕ್ಷನ್. ಏನು ಇಂಟ್ರೊಡಕ್ಷನು? ಪ್ರಾಬಬಿಲಿಟಿ ಮೇಲೆ ಏನು ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ಸಾಧ್ಯ? ನೋಡಿ, ಈ ವರ್ಡ್ ಪ್ರಾಬಬಿಲಿಟಿ, ಈ ವರ್ಡ್ ಏನು ಹೇಳುತ್ತೆ? ನೀವು ಈ ಒಂದು ಪದ ಕೇಳಿರ್ತೀರ. ಯಾವುದು ಅಂದರೆ ಮೋಸ್ಟ್ ಪ್ರಾಬಬ್ಲಿ, ಚಾನ್ಸಸ್, ಮೇ ಬಿ, ಇವೆಲ್ಲ ಏನು ಹೇಳುತ್ತೆ ಗೊತ್ತಾ? ಪ್ರಾಬಬಿಲಿಟಿನ ಸೂಚಿಸುತ್ತೆ. ಪ್ರಾಬಬಿಲಿಟಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಆಗಬಹುದು, ಆಗದೇನೆ ಇರಬಹುದು, ಬಹುಶಃ ಅಂತ ಏನು ಹೇಳ್ತೀವಲ್ಲ. ಮೋಸ್ಟ್ ಪ್ರಾಬಬ್ಲಿ ಅಂದ್ರೆ ಬಹುಶಃ, ಅಂದ್ರೆ ಬಹುಶಃ ಆಕಿ ಬರಬಹುದು ಅಂತ ಅಂತೀನಿ. ಅಂದ್ರೆ ಇದ್ರ ಅರ್ಥ ಏನು? ಬರಬಹುದು, ಬರ್ದೇನೋ ಇರ್ಬೋದು, ಎರಡೂ ಇದೆ. ಮೈಟ್ ಬಿ, ಇಟ್ ಮೇ ರೇನ್ ಟುಡೇ, ಹೌದಾ? ಇಟ್ ಮೇ ರೇನ್ ಟುಡೇ ಅಂತ ಹೇಳ್ತೀನಿ. ಇಟ್ ಮೇ ಅಂದ್ರೆ ಏನು? ಆಗ್ಬೋದು. ಮೇ ನಾಟ್ ಬಿ, ಆಗ್ಲೂಬಹುದು, ಆಗದೆ ಇರೋ ಚಾನ್ಸಸ್ಸು ಇದೆ. ಹಾಗಿದ್ರೆ ಪ್ರಾಬಬಿಲಿಟಿ ಅನ್ನುವಂಥ ಪದ ನಮಗೆ ಏನನ್ನ ಹೇಳುತ್ತೆ ಅಂದ್ರೆ ಚಾನ್ಸಸ್ ಅನ್ನೋದನ್ನ ತೋರಿಸ್ಕೊಡುತ್ತೆ. ಓಕೆ, ಚಾನ್ಸಸ್, ಹೌದಾ? ಚಾನ್ಸಸ್. ಸೊ ಬಹುಶಃ ನಾನು ಈ ಸಲ ನನ್ನ ಕ್ಲಾಸ್ ಎಕ್ಸಾಮಿನೇಷನಲ್ಲಿ ನಾನೇ ಫಸ್ಟ್ ಬರಬಹುದು, ಹೌದಾ? ಸೊ ಇದನ್ನ ನನ್ನ ಫ್ರೆಂಡ್ಸ್ ಎಲ್ಲ ಎಸ್ಟಿಮೇಟ್ ಹಾಕ್ಬೋದು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಮೋಸ್ಟ್ಲಿ ಇವತ್ತು ವೈಷ್ಣವಿ ಬರ್ಬೋದು, ಈ ಸಲ ಎಕ್ಸಾಮಿನೇಷನಲ್ಲಿ ಟಾಪರ್ ಆಗ್ಬೋದು ಅಂತ, ಹೌದಾ? ಎಸ್ಟಿಮೇಟ್. ಅದು ನಾನು ಎಕ್ಸಾಮ್ ಬರೆದ್ಮೇಲೆ ಗ್ಯಾರಂಟಿ ಆಗೋದು. ಎಕ್ಸಾಮ್ ಬರೆದ್ಮೇಲೆ, ರಿಸಲ್ಟ್ ಬಂದಮೇಲೆ ಫಸ್ಟ್ ಬಂದಿನೋ ಸೆಕೆಂಡ್ ಬಂದಿನೋ ಗೊತ್ತಾಗತ್ತೆ, ಹೌದಾ? ಸೆಕೆಂಡು ಬರೋ ಚಾನ್ಸಸ್ ಇರುತ್ತೆ. ಅಥವಾ ನಾನು ಅಂದ್ಕೊಂಡ ಹಾಗೆ 100ಕ್ಕೆ 100 ಏನು ಮಾರ್ಕ್ಸ್ ಬಂತು ಅಂದರೆ ನಾನೇ ಟಾಪರ್, ಹೌದಾ? ಒಂದು ವೇಳೆ ನನ್ನ ಫ್ರೆಂಡ್ ಇನ್ನೊಬ್ಳು ಯಾರೋ 100 ತೆಗೆದು ನಾನು 99 ತೆಗೆದ್ರೆ ನಾನೇ ಸೆಕೆಂಡ್ ಟಾಪರ್, ಹೌದಾ? ವಿನ್ನರು ರನ್ನರು, ಹಿಂಗಾಗ್ಬಿಡ್ತದೆ, ಹೌದೋ ಅಲ್ವೋ? ಅಂದರೆ ಪ್ರಾಬಬಿಲಿಟಿ ಅದು ಆಗ್ಬೋದು, ಆಗದೇನೋ ಇರ್ಬೋದು. ಇಟ್ ಮೇ ಹ್ಯಾಪನ್, ಮೇ ನಾಟ್ ಹ್ಯಾಪನ್. ಅರ್ಥ ಆಯ್ತಾ? ಸರಿ, ಈಗ ನಮ್ಮ ರಿಯಲ್ ಲೈಫ್ ಎಕ್ಸಾಂಪಲಲ್ಲಿ ತಗೊಳ್ಳೋದಾದರೆ, ಓಕೆ, ಆ್ಯಕ್ಚುಲಿ ಪ್ರಾಬಬಿಲಿಟಿನ ತುಂಬ ಕಡೆಯಲ್ಲಿ ಈ ಗ್ಯಾಂಬ್ಲಿಂಗ್ ಅನ್ನೋವಂಥದ್ದು ನೋಡಿರ್ತೀರ ನೀವು, ಗ್ಯಾಂಬ್ಲಿಂಗ್ ಬಗ್ಗೆ ಕೇಳಿರ್ತೀರ, ಹೌದಾ? ಸೊ ಅದನ್ನು ಮುಂಚೆ ಅದರಲ್ಲಿ ಈ ಪ್ರಾಬಬಿಲಿಟಿನ ಯೂಸ್ ಮಾಡ್ತಿದ್ರು. ಅಂದರೆ ಅವರೇನು ಪ್ರಾಬಬಿಲಿಟಿ ಯೂಸ್ ಮಾಡಿ ಗ್ಯಾಂಬ್ಲಿಂಗ್ ಆಡ್ತಿದ್ದಿಲ್ಲ, ಬಟ್ ಹೇಳಿದ್ದು, ಹೌದಾ, ಒಂದು ಏನು ಅಂದರೆ ಎಸ್ಟಿಮೇಟ್ ಹಾಕೋದು, ಗೆಸ್ ಮಾಡೋದು ಅಷ್ಟೇ.
ಗೆಸ್ಸಿಂಗ್. ಅರ್ಥ ಆಯ್ತಾ? ಸೊ ಈಗ ಈ ಪ್ರಾಬಬಿಲಿಟಿ ಅನ್ನುವಂಥದ್ದು ತುಂಬಾ ಕಡೆಯಲ್ಲಿ ಅಪ್ಲೈ ಆಗ್ತಿದೆ, ತುಂಬಾ ಕಡೆಯಲ್ಲಿ. ಓಕೆ, ಆಲ್ ರೈಟ್. ಅಂದ್ರೆ ಈ ಪ್ರಾಬಬಿಲಿಟಿ ರಿಯಲ್ ಲೈಫ್ ಎಕ್ಸಾಂಪಲ್, ಅಂದ್ರೆ ರಿಯಲ್ ಲೈಫಲ್ಲೂ ಕೂಡ ಇದು ಅಪ್ಲೈ ಆಗ್ತಿದೆ ಅನ್ನೋದನ್ನ ನಾನು ಹೇಳ್ತೀನಿ. ತುಂಬಾ ಫೀಲ್ಡಲ್ಲಿ ಇದು ಅಪ್ಲೈ ಆಗ್ತಿದೆ. ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈಗ ಯೂಶಲಿ ನಾವು ಸಾಮಾನ್ಯವಾಗಿ ಪ್ರಾಬಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ಟಾಸಿಂಗ್, ಕಾಯಿನ್ ಟಾಸ್ ಮಾಡೋದು. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅಥವಾ ಈ ಡೈ ಅಂದ್ರೆ ಏನು? ಡೈ ಅಥವಾ ಡೈಸ್ ಅಂತೀವಲ್ಲ, ಏನ್ ಹೇಳ್ರಿ? ದಾಳ ಅಂತೀವಲ್ಲ. ಈ ಸ್ನೇಕ್ ಅಂಡ್ ಲ್ಯಾಡರ್ ಆಡ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲ, ಅದೇ. ಹೌದಾ? ಇವುಗಳು ಪ್ರಾಬಬಲ್ ಅಂದ್ರೆ ಅವೆಲ್ಲ ದೇ ಆರ್ ಯೂಸ್ಡ್ ಬೇಸ್ಡ್ ಆನ್ ದ ಪ್ರಾಬಬಿಲಿಟಿ. ಈಗ ದಾಳ ಇರುತ್ತಲ್ಲ, ಡೈ ಇರುತ್ತಲ್ಲ, ಅದನ್ನ ನಾನು ಹಾಕ್ತೀನಿ. ನನಗೆ 6 ಬರಬೇಕು ಅಂತ ಹೇಳ್ತೀನಿ. 6 ಬರುತ್ತಾ? ಬರ್ಬೋದು, ಬರದೇನೂ ಇರ್ಬೋದು. 4 ಬರ್ಬೋದು. ಕಾಯಿನ ಟಾಸ್ ಮಾಡ್ತೀನಿ, ನನಗೆ ಹೆಡ್ ಬರಬೇಕು, ಹೆಡೇ ಬರಬೇಕು ಅಂತೀನಿ. ಬರತ್ತಾ? ಇಲ್ಲ. ಅದು ಹೆಡ್ ಆದ್ರೂ ಬರ್ಬೋದು, ಟೇಲ್ ಆದ್ರೂ ಬರ್ಬೋದು. ಬಟ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ವಿ ಕೆನಾಟ್ ಶ್ಯೂರ್, ವಿ ಕೆನಾಟ್ ಮೇಕ್ ಶ್ಯೂರ್ ಇದು ಹೆಡ್ಡೇ ಬೀಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಟೇಲ್ ಬೀಳ್ಬೋದು. ಹೌದಾ? ಸೊ ಇದನ್ನ ನಾವು ಪ್ರಾಬಬಿಲಿಟಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಸಪೋಸ್ ಒಂದು ಕಾಯಿನ್ನ ಟಾಸ್ ಮಾಡಿದೆ ಅಂತ ಇಟ್ಕೊಳ್ರಿ. ಇಫ್ ಅ ಕಾಯಿನ್ ಈಸ್ ಟಾಸ್ಡ್, ಈಗ ಇಂಡಿಯಾ ವರ್ಸಸ್ ಇಂಗ್ಲೆಂಡು ಅಥವಾ ಇಂಡಿಯಾ ಯಾವುದಾದ್ರೂ ಬೇರೆ ಕ್ರಿಕೆಟ್ ಟೀಮ್ ಜೊತೆ, ಹೌದಾ, ಆಡಬೇಕಾದ್ರೆ ಈ ವರ್ಲ್ಡ್ ಕಪ್ಪಲ್ಲಿ ಆದರೂ ಆಗಿರ್ಬೋದು, T20ಯಲ್ಲಾದರೂ ಆಗಿರ್ಬೋದು, ಟೆಸ್ಟ್ ಮ್ಯಾಚ್, ನೀವು ಎಲ್ಲೇ ಆದರೂ ನೋಡಿರ್ತೀರಾ ಟಾಸಿಂಗ್ ಮಾಡೋದು. ಹೌದಾ? ಟಾಸ್ ಮಾಡ್ತಾರೆ. ಹೆಡ್ ಬಿದ್ದರೆ, ಟೇಲ್ ಬಿದ್ದರೆ, ಹೆಡ್ ಬಿದ್ದರೆ ನಾನು ಬ್ಯಾಟಿಂಗು, ಟೇಲ್ ಬಿದ್ದರೆ ನೀನು ಬ್ಯಾಟಿಂಗ್, ಈ ರೀತಿ ಇರುತ್ತೆ. ಹೌದಾ? ಕರೆಕ್ಟ್ ತಾನೆ? ಸೊ ಇನಿಷಿಯಲಿ ಅದನ್ನು ಮಾಡ್ತಾರೆ. ಸೊ ಇಂಡಿಯಾ ವಾನ್ ದ ಟಾಸ್ ಆ್ಯಂಡ್ ಇಟ್ ಚೂಸ್ ಫಾರ್ ಬ್ಯಾಟಿಂಗ್ ಅಂತೆಲ್ಲ ನಾವು ಕೇಳಿರ್ತೀವಿ. ಪ್ರಾಬಬಿಲಿಟಿಯಲ್ಲಿ ಯೂಸ್ ಆಗ್ತಿದೆ ನೋಡಿ. ಹೌದಾ? ನಮ್ಮ ರಿಯಲ್ ಲೈಫ್ ಅಂತ ಅಂದರೆ ಚಿಕ್ಕ ಎಕ್ಸಾಂಪಲ್ ಅಂದರೆ ಅದೇ ಒಂದು ಸಾಕು. ಸೊ ಹುಡುಗರಿಗಂತೂ ಇದ್ರ ಬಗ್ಗೆ ತುಂಬ ಐಡಿಯಾ ಇರುತ್ತೆ. ಹುಡುಗಿಯರಿಗೆ ಒಂದು ವೇಳೆ ಕ್ರಿಕೆಟ್ ನೋಡಿಲ್ಲ ಅಂದರೆ ಹೇಳಿದ್ದಷ್ಟೇ. ಓಕೆ, ಸರಿ. ಈಗ ಸಪೋಸ್ ಕಾಯಿನ್ ಬಗ್ಗೆ ಮಾತಾಡೋಣ. ಒಂದು ಕಾಯಿನ್ನ ಟಾಸ್ ಮಾಡಿದಾಗ ನಮಗೆ ಚಾನ್ಸಸ್ ಅಂದರೆ, ಇದೊಂದು ಟ್ರಯಲ್ ಅನ್ಕೊಳ್ಳಿ. ಕಾಯಿನ್ ಏನಿದೆ ಅಲ್ಲ, ಕಾಯಿನ್ನ ನಾನು ಒಂದು ಕಾಯಿನ್ನ ಹಾಕ್ತೀನಿ, ಟಾಸ್ ಮಾಡ್ತೀನಿ. ಅದು ಒಂದು ಟ್ರಯಲ್, ಅದು ಒಂದು ಎಕ್ಸ್ಪೆರಿಮೆಂಟ್. ಹಾಗಿದ್ರೆ ಆ ಒಂದು ಎಕ್ಸ್ಪೆರಿಮೆಂಟಲ್ಲಿ ಬರುವಂತಹ ಔಟ್ಕಮ್ಸ್ಗಳು ಏನೇನಿರುತ್ತೆ? ಸಿಂಪಲ್. ಇಲ್ಲ ಹೆಡ್ ಬೀಳ್ಬೋದು, ಟೇಲ್ ಬೀಳ್ಬೋದು. ಇಷ್ಟೇ ತಾನೇ? ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಹೆಡ್ ಬರ್ಬೋದು, ಇಲ್ಲ ಟೇಲ್ ಬರ್ಬೋದು. ಇಷ್ಟೇ ಔಟ್ಕಮ್. ಆಮ್ ಐ ರೈಟ್? ಎಸ್. ಸಪೋಸ್ ಈಗ 2 ಕಾಯಿನ್ನ ಟಾಸ್ ಮಾಡಿದೆ ಅಂತ ಇಟ್ಕೊಳ್ರಿ. 2 ಕಾಯಿನ್ನ ಟಾಸ್ ಮಾಡಿದೆ ಅಂತ ಇಟ್ಕೊಳ್ರಿ. ಓಕೆ, ಸೊ ಏನೇನು ಚಾನ್ಸಸ್ ಇರುತ್ತೆ? 2 ಕಾಯಿನ್ನ ಅಟ್ ಎ ಟೈಮ್ ಟಾಸ್ ಮಾಡ್ತೀನಿ. ವಾಟ್ ಆರ್ ಆಲ್ ದ ಚಾನ್ಸಸ್ ಆಫ್ ರಿಸಲ್ಟ್? ಸೊ ರಿಸಲ್ಟ್ ಯಾವ ರೀತಿ ಬರುತ್ತೆ? ಚಾನ್ಸಸ್ ಹೇಗಿರುತ್ತೆ? 2 ಕಾಯಿನಲ್ಲೂ ಹೆಡ್ ತೋರಿಸ್ಬೋದು, ಅಥವಾ 2 ಕಾಯಿನ್ ಟೇಲ್ ಬೀಳಬಹುದು. ಒಂದು ಫಸ್ಟ್ ಕಾಯಿನಲ್ಲಿ ಹೆಡ್, ಎರಡನೇ ಕಾಯಿನಲ್ಲಿ ಟೇಲ್ ಬರಬಹುದು. ಫಸ್ಟ್ ಕಾಯಿನಲ್ಲಿ ಟೇಲ್ ಬರಬಹುದು, ಎರಡನೇ ಕಾಯಿನಲ್ಲಿ ಹೆಡ್ ಬೀಳ್ಬೋದು. ಎಲ್ಲ ಇರುತ್ತೆ. ಹೌದಾ? ಸೊ ನೋಡಿ, ಇಷ್ಟು ಬಿಟ್ರೆ ಬೇರೆ ಏನಾದರೂ ಚಾನ್ಸಸ್ ಇದೆನಾ? 2 ಕಾಯಿನ್ನ ಟಾಸ್ ಮಾಡಿದಾಗ ಬರುವಂತಹ ಔಟ್ಕಮ್ಸ್ಗಳು. ಓಕೆ, 2 ಕಾಯಿನ್ನ ಟಾಸ್ ಮಾಡೋದು ಒಂದು ಟ್ರಯಲ್. ಆ ಟ್ರಯಲಲ್ಲಿ ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಎಷ್ಟು? ಹೌ ಮೆನಿ ಟೈಮ್ಸ್? 2 ಕಾಯಿನ್ನ ಟಾಸ್ ಮಾಡ್ತಿದ್ದೀವಿ ನಿಜ, ಆದರೆ ಎಷ್ಟು ಸಾರ್ತಿ ತೂರ್ತಿರೋದು, ಟಾಸ್ ಮಾಡ್ತಿರೋದು? ನೋಡಿ, ಒಂದ್ಸಲ ಅಟ್ ಎ ಟೈಮ್ 2 ಕಾಯಿನ್ನ ಟಾಸ್ ಮಾಡಿದಾಗ ಹೆಡ್ ಬಂತು, ಎರಡನೇ ಸಲ ಮಾಡಿದಾಗ ಟೇಲ್. ಹಿಂಗೆ ಇಷ್ಟು ಔಟ್ಕಮ್ಸ್ ಬಂತು. ಹೌದಾ? ಸೊ ಇದರಲ್ಲಿ ಇಫ್ ಐ ಆಸ್ಕ್ ಯು ಟು ಗೆಟ್ ದ್ಯಾಟ್ ಟ್ರಯಲ್, ಓಕೆ, ಟು ಗೆಟ್ ದ್ಯಾಟ್ ಆನ್ಸರ್ ಯಾವುದು ಅಂದರೆ ಕೇವಲ 2 ಟೇಲ್ ಬಂದಿರಬೇಕು. 2 ಕಾಯಿನ್ನ ಟಾಸ್ ಮಾಡಿದಾಗ ನಾನು 2 ಕಡೆಯಲ್ಲೂ ಟೇಲ್ ಬಂದಿರಬೇಕಪ್ಪ. ಅಂಥ ಚಾನ್ಸಸ್ಸು ಯಾವುದಿದೆ? ಟೋಟಲ್ ಇಷ್ಟು ಔಟ್ಕಮ್ಸಲ್ಲಿ, ಓಕೆ, 2 ಕಡೆಯಲ್ಲೂ ಟೇಲ್ ಬರುವಂಥ ರಿಸಲ್ಟ್ ಎಷ್ಟು ಸರ್ತಿ ಇದೆ? ಒಂದೇ ಸಲ. ಹೌದೋ ಅಲ್ವೋ? ಒಂದೇ ಸಲ ಇರೋದು. ಓಕೆ, 1 ಸಲ ಇದೆ. ಔಟ್ ಆಫ್ ಎಷ್ಟು ಟ್ರಯಲ್ಸ್? 4 ಟ್ರಯಲ್ಸ್. ಹೌದಾ ಅಲ್ವೋ? ಸೊ 2 ಸರ್ತಿ ಕಾಯಿನ್ನ ಟಾಸ್ ಮಾಡಿದಾಗ, 2 ಕಾಯಿನ್ನ ಟಾಸ್ ಮಾಡಿದಾಗ ಹೆಡ್ ಬಂತು. ಅಗೇನ್ 2 ಟಾಸ್ ಮಾಡಿದೆ, ಟೇಲ್. ಹೀಗೆ 4 ಸರ್ತಿ ರಿಪೀಟ್ ಮಾಡಿದೆ ಟ್ರಯಲ್ನ. ಓಕೆ, ಅದರಲ್ಲಿ ಕೇವಲ ಒಂದೇ ಸರ್ತಿ ನನಗೆ ಟೇಲ್ ಬಂದಿರೋದು. ಹಾಗಿದ್ರೆ ಪ್ರಾಬಬಿಲಿಟಿನ ನಾನು ಹೇಗೆ ಡಿಫೈನ್ ಮಾಡ್ಬೋದು ಮ್ಯಾಥಮೆಟಿಕಲಿ ಅಂದರೆ, ಕೇಳಿಸ್ಕೊಳ್ಳಿ ಈಗ. ಎ ಟ್ರಯಲ್ ಈಸ್ ಅನ್ ಆಕ್ಷನ್ ವಿಚ್ ರಿಸಲ್ಟ್ಸ್ ಇನ್ 1 or several times. ಓಕೆ, ಇಟ್ಸ್ ಜಸ್ಟ್ ಅನ್ ಆಕ್ಷನ್.
ಟ್ರಯಲ್ ಅನ್ನುವಂಥದ್ದು ಪ್ರಯತ್ನ ಮಾಡೋದು. ಓಕೆ, ಸೊ ವಿಚ್ ರಿಸಲ್ಟ್ಸ್ ಇನ್ 1 or several times. ಸೊ ಟ್ರಯಲ್ ಅಂದರೆ ಒಂದಕ್ಕಿಂತ ಜಾಸ್ತಿ ಸರ್ತಿನೋ ಅದು ರಿಪೀಟ್ ಆಗುತ್ತೆ. ಓಕೆ, ಸೊ ದ ಎಂಪೆರಿಕಲ್ ಪ್ರಾಬಬಿಲಿಟಿ ಪಿ ಆಫ್ ಇ ಆಫ್ ಆನ್ ಇವೆಂಟ್ ಇ ಹ್ಯಾಪನಿಂಗ್ ಈಸ್ ಗಿವೆನ್ ಬೈ. ಸೊ ಪ್ರಾಬಬಿಲಿಟಿನ ಹಾಗಿದ್ರೆ ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದು ಗೊತ್ತಾ? ಪಿ ಆಫ್ ಇ ಈಸ್ ಈಕ್ವಲ್ ಟು ನಂಬರ್ ಆಫ್ ಟ್ರಯಲ್ಸ್ ಇನ್ ವಿಚ್ ದ ಇವೆಂಟ್ ಹ್ಯಾಪನ್ಡ್ ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ಟ್ರಯಲ್ಸ್. ನೋಡಿ, ಪ್ರಾಬಬಿಲಿಟಿನ ನಾವು ಯಾವಾಗಲೂ ಡಿಫೈನ್ ಮಾಡೋದು ಪಿ ಆಫ್ ಇ ಇಂದ. ಏನು? ಪಿ ಆಫ್ ಇ, ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ದ ಇವೆಂಟ್. ಓಕೆ, ಇದು ರೆಪ್ರೆಸೆಂಟ್ ಮಾಡುತ್ತೆ. ನೀವು ಪಿ ಆಫ್ ಇನೇ ತಗೋಬೇಕು ಅಂತಿಲ್ಲ, ಬೇರೆ ಬೇರೆ ಪ್ರಶ್ನೆಯಲ್ಲಿ ಸಾಲ್ವ್ ಮಾಡ್ತಾ ತಗೋಬಹುದು. ಪಿ ಆಫ್ ಎಫ್, ಪಿ ಆಫ್ ಡಿ, ಏನಾದರೂ ತಗೊಳ್ಳಿ ಹೇಳಿದ್ದು. ಓಕೆ, ಬಟ್ ಯೂಶಲಿ ನಾವು ಇದರಿಂದನೇ ರೆಪ್ರೆಸೆಂಟ್ ಮಾಡೋದು ಪಿ ಆಫ್ ಇ ಇಂದ. ನಂಬರ್ ಆಫ್ ಟ್ರಯಲ್ಸ್ ಇನ್ ವಿಚ್ ದ ಇವೆಂಟ್ ಹ್ಯಾಪನ್ಡ್. ನೋಡಿ, ನಾನು ಕೇಳಿದ್ನಲ್ಲ, ಟೇಲ್ ಇರುವಂಥ ಇವೆಂಟ್ ಯಾವುದು, ರಿಸಲ್ಟ್ ಯಾವುದು ಅಂದರೆ ಓನ್ಲಿ ದಿಸ್ ಒನ್. ಔಟ್ ಆಫ್ ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಎಷ್ಟಿದೆ ಇಲ್ಲಿ? 4 ಟ್ರಯಲ್ಸ್ ಇದೆ. ಅದರಲ್ಲಿ ಒಂದೇ ಔಟ್ಕಮ್ ನಮಗೆ ಸಿಗೋದು, ದಟ್ ಈಸ್ ಟೇಲ್. ಅರ್ಥ ಆಗ್ತಿದಾ? ಗಾಟ್ ಇಟ್. ಸೊ 1 out of 4 ಟೇಲ್ ಸಿಗುವಂಥದ್ದು. ಔಟ್ ಆಫ್ 4 ಟ್ರಯಲ್ಸ್ ಅಲ್ಲಿ ಒಂದು ರಿಸಲ್ಟ್ ಟೇಲ್ ಇರುವಂಥದ್ದು ಅಂದ್ರೆ ಇದೆ. ಓಕೆ, ಗಾಟ್ ಇಟ್. ಈಗ ಮುಂದೆ ಹೋಗೋಣ, ಒಂದು ಕ್ವಶನ್ನ ಸಾಲ್ವ್ ಮಾಡೋಣ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಕ್ವಶನ್ಸ್ನ. ಎ ಕಾಯಿನ್ ಈಸ್ ಟಾಸ್ಡ್ 1000 times with the following frequencies: head 455, tail 545. Compute the probability for each event. ಅರ್ಥ ಆಯ್ತಾ? ಏನು ಹೇಳ್ತಿದ್ದಾರೆ? ಒಂದು ಕಾಯಿನ್ನ 1000 times ಟಾಸ್ ಮಾಡಿದ್ರಂತೆ. ಓಕೆ, ಸೊ ಹೆಡ್ ಎಷ್ಟು ಬಂತು? 455, ಟೇಲ್ 545. ಹಾಗಿದ್ರೆ ಪ್ರಾಬಬಿಲಿಟಿ ಫಾರ್ ಈಚ್ ಇವೆಂಟ್ ಅಂದ್ರೆ ಏನು ಹೇಳ್ತಿದ್ದಾರೆ ಅಂದರೆ, ಬೇಸಿಕಲಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಟೇಲ್, ಈ ಒಂದು ಪ್ರಾಬಬಿಲಿಟಿಗಳನ್ನು ಫೈಂಡ್ ಔಟ್ ಮಾಡಬೇಕು. ಅದೇ ನಮ್ಮ ಕೆಲಸ. ಮಾಡೋಣ. ಸೊ ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಎಷ್ಟಿದೆ ಇಲ್ಲಿ? ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಎಷ್ಟಿದೆ ಇಲ್ಲಿ? ಹಾಗಿದ್ರೆ ಇಲ್ಲಿ ಬರಿತೀನಿ. ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಇಸ್ ಈಕ್ವಲ್ ಟು ಎಷ್ಟು ಸರ್ತಿ ಕಾಯಿನ್ನ ಟಾಸ್ ಮಾಡಿರೋದು? 1000 times. ಹೌದಾ? ಸೊ ಹಾಗಿದ್ರೆ ಈಗ ನಾನು ಬರೀತೀನಿ ಪಿ ಆಫ್ ಗೆಟ್ಟಿಂಗ್ ಹೆಡ್. ಹೌದಾ? ಪಿ ಆಫ್ ಗೆಟ್ಟಿಂಗ್ ಹೆಡ್. ನೋಡಿ, ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಫಸ್ಟ್ ಇಲ್ಲಿ ಬರೀತೀನಿ. ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಮೇಲ್ಗಡೆ ಈ ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಅಲ್ಲಿ, ಓಕೆ, ಟ್ರಯಲ್ಸ್ ಇನ್ ವಿಚ್ ವಿ ಕ್ಯಾನ್ ಗೆಟ್ ಹೆಡ್. ಹೌದಾ? ವಿ ಕ್ಯಾನ್ ಗೆಟ್ ಹೆಡ್ ಓನ್ಲಿ. ಹೌದಾ? ಸೊ ಹಾಗಿದ್ರೆ ಈಗ ಹೇಳ್ರಿ, ಇಷ್ಟು 1000 ಟಾಸ್ ಅಂದರೆ 1000 times ನಾವು ಕಾಯಿನ್ನ ಟಾಸ್ ಮಾಡಿದಾಗ ಏನಾಯ್ತದು? 1000 times ಆಫ್ ಟ್ರಯಲ್ಸ್ ಆಯಿತು. ಅದರಲ್ಲಿ ಹೆಡ್ ಎಷ್ಟಿದೆ? 455 ಇದೆ. ಹೌದಾ? ಟೋಟಲ್ ಟ್ರಯಲ್ಸ್ ಇನ್ ವಿಚ್ ವಿ ಕ್ಯಾನ್ ಗೆಟ್ ಹೆಡ್ ಅಂದರೆ 455 ಔಟ್ ಆಫ್ 1000. ಓಕೆ, ಔಟ್ ಆಫ್ 1000. ಸೊ ಹಾಗಿದ್ರೆ ಇದರ ಪ್ರಾಬಬಿಲಿಟಿ ಏನಾಗುತ್ತೆ? ಕ್ಯಾನ್ಸಲ್ ಮಾಡಬಹುದು. ನಾನು ಮಾಡಲ್ಲ. ಯಾಕೆ ಅಂದರೆ ನೋಡಿ, ಕೆಳಗಡೆ 3 zeros ಇದೆ, ಮೇಲ್ಗಡೆ 3 numbers ಇದೆ. ಇದು ಕ್ಯಾನ್ಸಲ್ ಮಾಡಿದಾಗ ಯು ವಿಲ್ ಗೆಟ್ 0.455. ಸೊ 3 zeros ಇದೆ ಅಲ್ಲ, ಅದೇ ರೀತಿ ಮೇಲ್ಗಡೆ 3 numbers ಆದಮೇಲೆ ಡೆಸಿಮಲ್ ಪಾಯಿಂಟನ್ನು ಇಡ್ರಿ. 0.455 ಏನಿದೆ ಅಲ್ಲ, ದಿಸ್ ಈಸ್ ಅ ಪ್ರಾಬಬಿಲಿಟಿ. ಓಕೆ, ಯಾವ ಪ್ರಾಬಬಿಲಿಟಿ? ಗೆಟ್ಟಿಂಗ್ ಹೆಡ್. ಓಕೆ, ಸೊ ಅದೇ ರೀತಿ ಟೇಲ್ ಬಗ್ಗೆ ಮಾತಾಡೋಣ. ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಟೇಲ್. ಸೊ ಟ್ರಯಲ್ಸ್ in which we get tail. ಹೌದಾ? divided by total number of trials. ಓಕೆ, ಸೊ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಎಷ್ಟು? 1000. ಹೌದಾ? ಇದರಲ್ಲಿ ಟೇಲ್ ಬಂದಿರೋದೆಷ್ಟು? 545. ಸೊ ಹಾಗಿದ್ರೆ ಉತ್ತರ ಏನಾಯಿತು? 0.545.
5 4 5. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ, ಈಗ ಇದನ್ನ ತಿಳ್ಕೊಂಡ್ರಿ. ಆಲ್ ರೈಟ್. ಈಗೊಂದು ಇಂಪಾರ್ಟೆಂಟ್ ವಿಚಾರನ ತಿಳ್ಕೊಳ್ಳೋಣ. ಅದೇನು ಅಂದರೆ, ದಿಸ್ ಪ್ರಾಬಬಿಲಿಟಿ ಆಫ್ ಇವೆಂಟ್ ಪಿ ಆಫ್ ಇ ಏನಿರುತ್ತಲ್ಲ, ದಿಸ್ ಪಿ ಆಫ್ ಇ ಆಲ್ವೇಸ್ ಲೈಸ್ ಬಿಟ್ವೀನ್ 0 and 1. ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ಲೈಸ್ ಬಿಟ್ವೀನ್ 0 and 1. ಅಂದರೆ ಏನು? ಈ ಪ್ರಾಬಬಿಲಿಟಿ ಆಫ್ ಇವೆಂಟ್ ಏನು ಬರುತ್ತಲ್ಲ, ಎಷ್ಟಾದರೂ ಬರಲಿ, ಓಕೆ, ದ್ಯಾಟ್ ವಿಲ್ ಬಿ ಆಲ್ವೇಸ್ ಲೈಯಿಂಗ್ ಬಿಟ್ವೀನ್ 0 and 1. ಅಂದರೆ 0ಗೆ ಈಕ್ವಲ್ ಇರ್ಬೋದು, 0ಗಿಂತ ಜಾಸ್ತಿ ಇರ್ಬೋದು, ಆದರೆ 1ಕ್ಕಿಂತ ಕಡಿಮೆ ಇರುತ್ತೆ, 1ಕ್ಕೆ ಈಕ್ವಲ್ ಇರಲ್ಲ. ಓಕೆ, ಸೊ ಸಾರಿ, 1ಗೆ ಈಕ್ವಲ್ ಇರುತ್ತೆ ಬಟ್ 1ಕ್ಕಿಂತ ಜಾಸ್ತಿ ಇರಲ್ಲ. ಸೊ ಸಾರಿ, ಏನು, 0 ಏನಿರುತ್ತಲ್ಲ 0ಗಿಂತ ದೊಡ್ಡದಿರುತ್ತೆ, 0ಗೂ ಈಕ್ವಲ್ ಇರುತ್ತೆ, 1ಕ್ಕಿಂತ ಕಡಿಮೆ ಇರುತ್ತೆ, ಹಾಗೆ 1ಕ್ಕೆ ಈಕ್ವಲ್ ಇರುತ್ತೆ. ಅರ್ಥ ಆಯ್ತಾ? ಹಾಗಿದ್ರೆ 0 ಹಾಗೆ 1ರ ನಡುವೆ ಪ್ರಾಬಬಿಲಿಟಿ ಲೈ ಆಗೋದು. 0ಗಿಂತ ಕಡಿಮೆ ಅಂದರೆ ನೆಗೆಟಿವ್ ನಂಬರ್ಸ್ ಆಗುತ್ತೆ, ಅದು ಸಾಧ್ಯ ಇಲ್ಲ ಪ್ರಾಬಬಿಲಿಟಿಯಲ್ಲಿ. 1ಗಿಂತ ಜಾಸ್ತಿ ಅಂದರೆ 1.1 1.2 1.3 ಏನೇ ಬರಲಿ, ಒಟ್ಟು 1ಗಿಂತ ಜಾಸ್ತಿ ಹೋಯ್ತು ಅಂದರೆ ದಟ್ ಈಸ್ ನಾಟ್ ಎ ಪ್ರಾಬಬಿಲಿಟಿ, ಅದು ಬರೋದು ಇಲ್ಲ ಆ ರೀತಿ. ಓಕೆ, ಸರಿನಾ? ಪ್ರಾಬಬಿಲಿಟಿ ಆಲ್ವೇಸ್ ಲೈಸ್ ಬಿಟ್ವೀನ್ 0 and 1. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಪ್ರಾಬಬಿಲಿಟಿ ಏನಿರುತ್ತಲ್ಲ, ಸಪೋಸ್ ನಂಬರ್ ಆಫ್ ಇವೆಂಟ್ಸ್ ಜಾಸ್ತಿ ಇದೆ ಅಂತ ಇಟ್ಕೊಳ್ರಿ, ಪಿ ಆಫ್ E1 ಪ್ಲಸ್ ಪಿ ಆಫ್ E2 ಪ್ಲಸ್ ಪಿ ಆಫ್ E3, ಈ ರೀತಿ ನಂಬರ್ ಆಫ್ ಇವೆಂಟ್ಸ್ಗಳಿದೆ ಅಂತ ಇಟ್ಕೊಳ್ರಿ. ಈ ಎಲ್ಲ ಇವೆಂಟ್ಸ್ಗಳ ಪ್ರಾಬಬಿಲಿಟಿಗಳನ್ನು ಆ್ಯಡ್ ಮಾಡಿದಾಗ ನಿಮಗೇನು ಬರುತ್ತೆ? ಯು ವಿಲ್ ಗೆಟ್ 1. ಏನು ಬರುತ್ತೆ? 1 ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಸಮ್ ಆಫ್ ಪ್ರಾಬಬಿಲಿಟಿ ಆಫ್ all the events will be equal to 1. Sum of probability of any number of events will be always equal to 1. ಅರ್ಥ ಆಯ್ತಾ? ಓಕೆ, ಸರಿ. ಈಗ ಇನ್ನೊಂದು ಪ್ರಶ್ನೆನ ಸಾಲ್ವ್ ಮಾಡೋಣ. 2 coins are tossed simultaneously 500 times and we get 2 heads 105 times, 1 head 275 times, no head 120 times. Find the probability of occurrence of each of these events ಅಂತ ಹೇಳ್ತಿದ್ದಾರೆ. ಹೌದಾ? ಸೊ ಏನು ಹೇಳ್ತಿದ್ದಾರೆ? 2 ಕಾಯಿನ್ಗಳನ್ನು ಸೈಮಲ್ಟೇನಿಯಸ್ಲಿ ಟಾಸ್ ಮಾಡಿದಾಗ 500 ಟೈಮ್ಸ್ ಟಾಸ್ ಮಾಡ್ತಿದ್ದಾರೆ ಅಂಡ್ ವಿ ಗೆಟ್ 2 ಹೆಡ್ಸ್. ಏನೋ 2 ಹೆಡ್ಸ್ಗಳನ್ನು ಸಿಗೋದು ಎಷ್ಟು ನೋಡಿ, 2 ಕಾಯಿನ್ಸ್ನ ಅಟ್ ಎ ಟೈಮ್ ಟಾಸ್ ಮಾಡಿದಾಗ 2 ಹೆಡ್ ಬರಬೇಕು, 2 ಹೆಡ್ ಬರಬೇಕು. ಆ ರೀತಿ ಎಷ್ಟು ಸರ್ತಿ ಬಂದಿದೆ ಅಂದರೆ 105 ಟೈಮ್ಸ್ ಬಂದಿದೆ. ಒಂದೇ ಹೆಡ್ ಬರಬೇಕು, 2 ಕಾಯಿನ್ನ ಅಟ್ ಎ ಟೈಮ್ ಟಾಸ್ ಮಾಡಿದಾಗ. ಓಕೆ, ಅದನ್ನು 500 ಟೈಮ್ಸಲ್ಲಿ ಹೇಳ್ತಿರೋದು. 500 ಟೈಮ್ಸ್ ಟಾಸ್ ಮಾಡಿದಾಗ 105 ಟೈಮ್ಸ್ ಬಂದಿದೆ ಅಲ್ಲ, 105 ಟೈಮ್ಸ್ ಏನು ರಿಸಲ್ಟ್ ಬಂದಿದೆ ಅಲ್ಲ, ಅದರಲ್ಲಿ 2 ಹೆಡ್ಸ್ಗಳಿದೆ, ಅಂದರೆ 2 ಹೆಡ್ಸ್ ಇದೆ. ಹಾಗೆ 275 ಟೈಮ್ಸು ಕೇವಲ 1 ಹೆಡ್ ಬಂದಿದೆ, ಅಂದರೆ 1 ಟೇಲ್ ಇನ್ನೊಂದು ಹೆಡ್, ಆ ರೀತಿ. ಓಕೆ, ಸೊ ನೋ ಹೆಡ್ಡೇ ಬಂದಿಲ್ಲ ಅಂದರೆ ಇಟ್ ಮೀನ್ಸ್ ಬೋತ್ ಆರ್ ಟೇಲ್ಸ್ ಅಂತ ಅರ್ಥ. ಅದು 120 ಟೈಮ್ಸ್. ಸರಿ, ಹಾಗಿದ್ರೆ ಈಗ ನೋಡೋಣ. ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಓಕರೆನ್ಸ್ ಆಫ್ ಈಚ್ ಆಫ್ ದೀಸ್ ಇವೆಂಟ್ಸ್. ಇದರಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ 500 ಟೈಮ್ಸ್ ಟಾಸ್ ಮಾಡಿರುವಂಥದ್ದು. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಟ್ರಯಲ್ ಇಸ್ ಈಕ್ವಲ್ ಟು ಎಷ್ಟು? 500 ಟೈಮ್ಸ್. ಹೌದಾ? ಇದ್ರೊಳಗೆ ಫಸ್ಟ್ ಒನ್ ಪಿ ಆಫ್ 2 heads, probability of getting 2 heads, probability of 2 heads is equal to probability of 2 heads is equal to ನೋಡಿ 2 heads ಬಂದಿರೋದು ಎಷ್ಟು ಸರ್ತಿ? 105 ಟೈಮ್ಸ್ ಔಟ್ ಆಫ್ 500 ಟೈಮ್ಸ್. ಕರೆಕ್ಟ್ ಅಲ್ವಾ? ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಎಷ್ಟು? 500. ಇದರಲ್ಲಿ 2 heads ಬಂದಿರೋದೆಷ್ಟು? 105 ಸಲ. ಕ್ಯಾನ್ಸಲ್ ಮಾಡಿ ಈಗ. 5 2s are 10. ಓಕೆ, 5 1s are 5. ಓಕೆ, ದೆನ್ 5 1s are 5 ಅಂದರೆ 500. ಗಾಟ್ ಇಟ್? ಅರ್ಥ ಆಗ್ತಿದಾ? ಹಾಗಿದ್ರೆ ವಾಟ್ ಯು ವಿಲ್ ಗೆಟ್ 0.21. ಓಕೆ, ಸೊ ಇದನ್ನ 21/100 ಮಾಡಿದಾಗ ಯು ವಿಲ್ ಗೆಟ್ 0.21. ನಾನೇನು ಮಾಡಿದೆ? ಸೀದಾ 2 0 ಇದೆ ಅಲ್ಲ, 2 ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟನ್ನು ಇಟ್ಟೆ.
ಏನು ಬಂತು 0.21 ಬಂತು. ವಾಟ್ ಈಸ್ ದಿಸ್? ಪ್ರಾಬಬಿಲಿಟಿ ಆಫ್ 2 ಹೆಡ್ಸ್ ಇದು. ಅದೇ ರೀತಿ ಪ್ರಾಬಬಿಲಿಟಿ ಆಫ್ 1 ಹೆಡ್. ಪ್ರಾಬಬಿಲಿಟಿ ಆಫ್ 1 ಹೆಡ್ ಫೈಂಡ್ ಔಟ್ ಮಾಡೋಣ ಈಗ. 1 ಹೆಡ್ ಇಸ್ ಈಕ್ವಲ್ ಟು 1 ಹೆಡ್ಡಿಗೆ ಎಷ್ಟು ಕೊಟ್ಟರೆ? ಹೌ ಮಚ್ ದೇ ಹ್ಯಾವ್ ಗಿವೆನ್? 275. 275 ಟೈಮ್ಸ್ 1 ಹೆಡ್ ಬಂದಿದೆ ಔಟ್ ಆಫ್ 500 ಟೈಮ್ಸ್. ಕರೆಕ್ಟಾ? ಔಟ್ ಆಫ್ 500 ಟೈಮ್ಸ್. 500 ಓಕೆ. 5 5s are 25. Again 5 5s are 25. 0.55 will be the answer. ಓಕೆ ಸರಿನಾ? ದೆನ್ ನೋ ಹೆಡ್ ಅಂತ ಹೇಳ್ತಿದ್ದಾರೆ. ಸೊ ಪಿ ಆಫ್ ನೋ ಹೆಡ್, ಪಿ ಆಫ್ ನೋ ಹೆಡ್ ವಿಲ್ ಬಿ ಈಕ್ವಲ್ ಟು ಎಷ್ಟಿದೆ? 120 ಟೈಮ್ಸ್ ಅಲ್ಲ, ಔಟ್ ಆಫ್ 500. ಕರೆಕ್ಟಾ? 120 ಟೈಮ್ಸ್ ಔಟ್ ಆಫ್ 500. ಓಕೆ. 500s 5 ಇಂಟು 100 ಮಾಡಿದರೆ 500. ಓಕೆ. 5 2s are 10. 5 4s are 20. ಓಕೆ ಸರಿ. ಹಾಗಿದ್ರೆ ಏನು ಬರುತ್ತೆ ಆನ್ಸರು? ಏನು ಬರುತ್ತೆ ಆನ್ಸರು? 0.24. 0.24. ಓಕೆ ಅರ್ಥ ಆಯ್ತಾ? ಸರಿ. ಈಗ ನೋಡಿ, ಒಂದೇ ಅಂದರೆ 2 ಕಾಯಿನ್ಸ್ನ ಟಾಸ್ ಮಾಡಿ, ಇದು ಏನಿದೆ ಅಲ್ಲ ಈ ಒಂದು ಟ್ರಯಲ್ಗಳು, ಇದು ಒಂದೇ ಕೇಸಲ್ಲಿ ನಡೆದಿರೋ ಅಂಥದ್ದು. ಅಂದರೆ 2 ಕಾಯಿನ್ಸ್ನ ಟಾಸ್ ಮಾಡಿದಾಗ 500 ಟೈಮ್ಸ್ ಟಾಸ್ ಮಾಡಿದಾಗ 2 ಹೆಡ್ಸ್ ಎಷ್ಟು ಸಲ ಬಂತು? 105 ಸಲ. 1 ಹೆಡ್ ಎಷ್ಟು ಸಲ ಬಂತು? 275 ಸಲ. ನೋ ಹೆಡ್ ಎಷ್ಟು ಸಲ ಬಂತು? 120 ಸಲ. ನಾವು ಅದ್ರ ಮೇಲೆ ಪ್ರಾಬಬಿಲಿಟಿಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋದ್ವಿ, ಹೌದಾ? ಸೊ ಈಗ ಈ 3 ಇವೆಂಟ್ಸ್ಗಳನ್ನು, ಹೌದಾ, ದಿಸ್ ಇಸ್ 1 ಇವೆಂಟ್, ನೋ ಹೆಡ್ ಇರೋ ಅಂಥದ್ದು 1 ಇವೆಂಟ್, 1 ಹೆಡ್ ಇರೋ ಅಂಥದ್ದು ಇನ್ನೊಂದು ಇವೆಂಟ್, ಹೌದಾ? 2 ಹೆಡ್ಸ್ ಬಂದಿರುವಂಥದ್ದು 3ನೇ ಇವೆಂಟ್. ಒಟ್ಟು 3 ಇವೆಂಟ್ಸ್ ಇದೆ. ಈ 3 ಇವೆಂಟ್ಸ್ಗಳನ್ನು ಈಗ ನಾನು ಏನು ಮಾಡ್ತೀನಿ? ಆ್ಯಡ್ ಮಾಡ್ತೀನಿ. ನೋಡಿ, ದಿಸ್ ಈಸ್, ಲೆಟ್ ಮೀ ಟೇಕ್ ದಿಸ್ ಆಸ್ ಪಿ ಆಫ್ E3. ಓಕೆ. ಇದನ್ನು ಪಿ ಆಫ್ E2 ಅಂತ ಹೇಳಿ ತಗೊಳ್ತೀನಿ. ಪಿ ಆಫ್ E2. ದೆನ್ ಇದನ್ನು ಪಿ ಆಫ್ E1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಈಗ 3ನ್ನು ಆ್ಯಡ್ ಮಾಡೋಣ. ನೋಡಿ, ಪಿ ಆಫ್ E is equal to ಪಿ ಆಫ್ E1 ಪ್ಲಸ್ ಪಿ ಆಫ್ E2 ಪ್ಲಸ್ ಪಿ ಆಫ್ E3. ಆ್ಯಡ್ ಮಾಡಿ. ವಾಟ್ ಈಸ್ ಪಿ ಆಫ್ E1? ಪಿ ಆಫ್ E1 ಎಷ್ಟು? 0.21. 0.21 ಪ್ಲಸ್ ಇದು 0.55, ಇದು 0.24. 0.21, 0.55, 0.24 ಆ್ಯಡ್ ಮಾಡಿರಿ. 5 4 9 ಪ್ಲಸ್ 1 10. 5 7 8 2 10. ಏನು ಬಂತು? ಏನು ಬಂತು? 1 ಬಂತು. ಏನು ಬಂತು? 1 ಬಂತು. ಇದರ ಅರ್ಥ ಏನು? ಪ್ರಾಬಬಿಲಿಟಿ ಆಫ್ ಆಲ್ ದ ಇವೆಂಟ್ಸ್, ಸಮ್ ಆಫ್ ದ ಪ್ರಾಬಬಿಲಿಟಿ ಆಫ್ ಆಲ್ ದ ಇವೆಂಟ್ಸ್ ವಿಲ್ ಬಿ ಈಕ್ವಲ್ ಟು 1. ಅರ್ಥ ಆಯ್ತಲ್ಲ? ಗಾಟ್ ಇಟ್? ಕ್ಲಿಯರ್ ಆಗಿದೆ ಇವಾಗ? ಓಕೆ. ಸೊ ಈಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್. ಎ ಡೈ ಈಸ್ ಥ್ರೋನ್ 1000 ಟೈಮ್ಸ್ ವಿತ್ ದ ಫ್ರೀಕ್ವೆನ್ಸೀಸ್ ಫಾರ್ ದ ಔಟ್ಕಮ್ಸ್ 1 2 3 4 5 and 6 ಆಸ್ ಗಿವನ್ ಇನ್ ದ ಫಾಲೋಯಿಂಗ್ ಟೇಬಲ್. ಔಟ್ಕಮ್ ಕೊಟ್ಟರೆ 1 2 3 4 5 6 ಅಂತ ಫ್ರೀಕ್ವೆನ್ಸಿಗಳನ್ನು ಕೊಟ್ಟರೆ. ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಈಚ್ ಔಟ್ಕಮ್ ಅನ್ನೋದನ್ನ ನಾವಿವಾಗ ಫೈಂಡ್ ಔಟ್ ಮಾಡಬೇಕು. ವಿ ನೀಡ್ ಟು ಫೈಂಡ್ ದ ಪ್ರೊಬಬಿಲಿಟಿ. ಸರಿ, ಮತ್ತೆ ಹೇಗೆ ಫೈಂಡ್ ಔಟ್ ಮಾಡೋದು? ಹೌ ಟು ಫೈಂಡ್ ಔಟ್? ನೋಡಿ, ವಿ ನೀಡ್ ಟು ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಈಚ್ ಔಟ್ಕಮ್, ಹೌದಾ? ಸೊ ಈಗ ಫ್ರೀಕ್ವೆನ್ಸಿ ಏನಿದೆ ಫಾರ್ ಫ್ರೀಕ್ವೆನ್ಸಿ 1, ಹೌದಾ, ಸಾರಿ, ಫಾರ್ ಔಟ್ಕಮ್ 1 ಫ್ರೀಕ್ವೆನ್ಸಿ ವಿಲ್ ಬಿ 1179, ಹೌದಾ? ಸೊ ಈಗ ನಾನು ಬರೀತೀನಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ವಾಟ್ ವಿ ನೀಡ್ ಟು ಗೆಟ್. ಫಸ್ಟ್ ಒನ್ ಏನು? ಔಟ್ಕಮ್ ಈಸ್ 1, ಹೌದಾ? ಪ್ರಾಬಬಿಲಿಟಿ ಆಫ್ E1 ಅಂತ ಅದನ್ನು ತಗೊತೀನಿ. ಓಕೆ, ಔಟ್ಕಮ್ 1ಅನ್ನ E1 ಅಂತ ತಗೊಳ್ತೀನಿ. ಓಕೆ, ಸೊ ಫ್ರೀಕ್ವೆನ್ಸಿ ಆಫ್ 1, ಫ್ರೀಕ್ವೆನ್ಸಿ ಆಫ್ 1
ಹೌದಾ? ಸೊ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ 1? ದಟ್ ಈಸ್ 179. ಓಕೆ, ಸೊ ಫ್ರೀಕ್ವೆನ್ಸಿ ಆಫ್ 1 ಈಸ್, ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ 1? ದಟ್ ಈಸ್ 179 ಬರುತ್ತೆ. ಅರ್ಥ ಆಗ್ತಿದ್ದಾ? ಓಕೆ, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಾಯಿನ್ ದ ಡೈ ಈಸ್ ಥ್ರೋನ್. ಓಕೆ, ಟೋಟಲ್ ಅಥವಾ ಟೋಟಲ್ ನಂಬರ್ ಆಫ್ ಟ್ರಯಲ್ಸ್ ಹೆಂಗಾದ್ರೂ ತಗೋಬಹುದು. ಟೋಟಲ್ ನಂಬರ್ ಆಫ್ ಟೈಮ್ಸ್ ಡೈ ಈಸ್ ಥ್ರೋನ್. ಡೈ ಈಸ್ ಥ್ರೋನ್. ಓಕೆ, ಸರಿ. ಸೊ ಈಗ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ 1? ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ 1? ಸೊ ದಟ್ ಈಸ್ ಔಟ್ಕಮ್ ಈಸ್ 1. ಇದರ ಫ್ರೀಕ್ವೆನ್ಸಿ ಎಷ್ಟು? 179 ಡಿವೈಡೆಡ್ ಬೈ 1000 ಟೈಮ್ಸ್. ಹೌದಾ? ಟೋಟಲ್ ನಂಬರ್ ಆಫ್ ಟೈಮ್ಸ್ ಡೈನ ಥ್ರೋ ಮಾಡಿರೋದು ಎಷ್ಟು ಸರ್ತಿ? 1000 ಟೈಮ್ಸ್. ಹೌದಾ? ಅದರೊಳಗೆ ಫ್ರೀಕ್ವೆನ್ಸಿ ಆಫ್ 1 ಔಟ್ಕಮ್ಮಿಗೆ ಇರುವಂತಹ ಫ್ರೀಕ್ವೆನ್ಸಿ ಏನು? 179. ಓಕೆ, ಸೊ ಈಗ ಇದನ್ನ ಕ್ಯಾನ್ಸಲ್ ಮಾಡಿದಾಗ ಯು ವಿಲ್ ಗೆಟ್, ನೋಡಿ 3 0 ಇದೆ ಮೇಲ್ಗಡೆ, 3 ನಂಬರ್ಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಅನ್ನ ಇಡ್ರಿ. ದಟ್ ಈಸ್ 0.179. 0.179. ಓಕೆ, ಸೊ ಇದು ಪಿ ಆಫ್ ಇ1 ಕಥೆ ಆಯ್ತು. ಪಿ ಆಫ್ ಇ2 ಕಡೆಗೆ ಹೋಗೋಣ ಈಗ. ಸೇಮ್ ಅದೇ ರೀತಿ ಎಲ್ಲವೂ. ಪಿ ಆಫ್ ಇ2. ಓಕೆ, ಸೇಮ್ ಫ್ರೀಕ್ವೆನ್ಸಿ ಆಫ್ 1 ಹೇಗೋ ಫ್ರೀಕ್ವೆನ್ಸಿ ಆಫ್ 2 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಟೈಮ್ಸ್ ಡೈ ಈಸ್ ಥ್ರೋನ್. ಸೊ ಫ್ರೀಕ್ವೆನ್ಸಿ ಆಫ್ 2 ಎಷ್ಟಿದೆ? 150. 150 ಔಟ್ ಆಫ್ 1000 ಟೈಮ್ಸ್. 150 ಔಟ್ ಆಫ್ 1000 ಟೈಮ್ಸ್. 0 0 ಕ್ಯಾನ್ಸಲ್ ಆದರೆ 0.15 ಬರ್ತದೆ. 0.15. ನೆಕ್ಸ್ಟು ಪಿ ಆಫ್ ಇ3 ಕಡೆಗೆ ಹೋಗೋಣ. ಪಿ ಆಫ್ ಇ3 ಕಡೆಗೆ ಹೋಗೋಣ. ಔಟ್ ಆಫ್ 1000 ಟೈಮ್ಸ್ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಫಾರ್ 3 ಔಟ್ಕಮಿಗೆ ಫ್ರೀಕ್ವೆನ್ಸಿ ಏನು? 157. ದಟ್ ಈಸ್ 157. ಓಕೆ, ಸರಿ. ಹಾಗಿದ್ರೆ 0.157 ವಿಲ್ ಬಿ ದ ಆನ್ಸರ್. ಪಿ ಆಫ್ ಇ3. ಪಿ ಆಫ್ ಇ4 ಕಡೆಗೆ ಹೋಗೋಣ. ಓಕೆ, ಪಿ ಆಫ್ ಇ4. ಸೊ ಫಾರ್ ಔಟ್ಕಮ್ 4 ವಾಟ್ ಈಸ್ ದ ಫ್ರೀಕ್ವೆನ್ಸಿ? 149. ಓಕೆ, ಸೊ 149 ಡಿವೈಡೆಡ್ ಬೈ 1000. ಓಕೆ, ವಿಚ್ ಈಸ್ ಈಕ್ವಲ್ ಟು 0.149. ಓಕೆ, ಪಿ ಆಫ್ ಇ4 ಆಯ್ತಾ? ಇ5ಗೆ ನೋಡೋಣ ಈಗ. ಪಿ ಆಫ್ ಇ5 ವಿಲ್ ಬಿ ಈಕ್ವಲ್ ಟು 175 ಔಟ್ ಆಫ್ 1000. ಹೌದಾ? 175 ಔಟ್ ಆಫ್ 1000. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು 0.175. ಎಷ್ಟು? 0.175. ಓಕೆ, ದೆನ್ ಪಿ ಆಫ್ ಇ6. ಪಿ ಆಫ್ ಇ6 ಸಿಕ್ಸ್ತ್ ಔಟ್ಕಮ್. ಓಕೆ, ಸೊ 190 ಔಟ್ ಆಫ್ 1000. 190 ಔಟ್ ಆಫ್ 1000. ಇದರೊಳಗೆ 0 ಮತ್ತು 0 ಕ್ಯಾನ್ಸಲ್ ಆದರೆ ನಿಮಗೆ ಬರೋದು 0.19. 0.19. ಈಗ ಅಗೇನ್ ನಾನೇನು ಹೇಳ್ತಿದ್ದೀನಿ, ಇಷ್ಟು ಔಟ್ಕಮ್ಸ್ ಬಂತಲ್ಲ, ಪಿ ಆಫ್ ಇ1, ಇ2, ಇ3, ಇ4, ಇ5, ಇ6 ಬಂತಲ್ಲ, ಎಲ್ಲವನ್ನು ಆ್ಯಡ್ ಮಾಡ್ರಿ. ಅಗೇನ್ ಯು ವಿಲ್ ಗೆಟ್ 1. ಓಕೆ, ಸೊ ಅಗೇನ್ ನಿಮಗೇನು ಬರುತ್ತೆ? 1 ಬರುತ್ತೆ. ದಿಸ್ ಈಸ್ ದ ರೂಲ್ ಆಫ್ ದ ಪ್ರಾಬಬಿಲಿಟಿ. ಓಕೆ, ಸೊ ಪ್ರಾಬಬಿಲಿಟಿ. ಇನ್ನೊಂದು ವಿಷಯ ನೀವೇನಿಲ್ಲಿ ಅಬ್ಸರ್ವ್ ಮಾಡಿದ್ರಿ ಅಂದರೆ, ಪ್ರತಿಯೊಂದು ಪ್ರಾಬಬಿಲಿಟಿ ನೋಡಿ 0.179. ಈಸ್ ದಿಸ್ ಲೆಸ್ ದೆನ್ 1? ಹೌದು. ಗ್ರೇಟರ್ ದೆನ್ 0? ಹೌದು. ಅರ್ಥ ಆಯ್ತಾ? ಸೊ ಪ್ರಾಬಬಿಲಿಟಿ ಯಾವಾಗಲೂ 0 ಹಾಗೆ 1ರ ನಡುವೆನೇ ಲೈ ಆಗುತ್ತೆ. ಗಾಟ್ ಇಟ್? ಸೊ ಈಗ ಪಿ ಆಫ್ ಈಸ್ ಈಕ್ವಲ್ ಟು ಪಿ ಆಫ್ ಇ1 ಪ್ಲಸ್ ಪಿ ಆಫ್ ಇ2 ಪ್ಲಸ್ ಪಿ ಆಫ್ ಇ3 ಪ್ಲಸ್ ಪಿ ಆಫ್ ಇ4 ಪ್ಲಸ್ ಪಿ ಆಫ್ ಇ5 ಪಿ ಆಫ್ ಇ5 ಪ್ಲಸ್ ಪಿ ಆಫ್ ಇ6 ಎಷ್ಟು ಬರುತ್ತೆ ನಿಮಗೆ? ಯು ವಿಲ್ ಗೆಟ್ ದಟ್ ಈಸ್ 0. ಫಸ್ಟ್ ಏನು? 179. ಹೌದಾ? 179 ಪ್ಲಸ್ 0.15 ಪ್ಲಸ್ 0.157
ಪ್ಲಸ್ 0.149 ಪ್ಲಸ್ 0.175 ಪ್ಲಸ್ 0.19 ಎಲ್ಲವನ್ನು ಆ್ಯಡ್ ಮಾಡ್ರಿ. ಅಗೇನ್ ಯು ವಿಲ್ ಗೆಟ್ ಪಿ ಆಫ್ ಇ ವಿಚ್ ಈಸ್ ಈಕ್ವಲ್ ಟು 1. ಅಂದರೆ 1.000 ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 1. ಹೌದಾ? 1 ಪಾಯಿಂಟ್ ಎಲ್ಲ 0 ಬಂದರೆ ಏನು ಉಪಯೋಗ? ಹೌದಾ? ಪಾಯಿಂಟ್ ಆದಮೇಲೆ ಬರೋವಂಥ 0 ಬೇಡ, ಬೇರೆ ಏನು ನಂಬರ್ ಬರಲ್ಲ, ಪಾಯಿಂಟ್ ಆದಮೇಲೆ 0ಗಳೇ ಬರೋದು. ಆ್ಯಂಡ್ ಹಿಯರ್ ಯು ವಿಲ್ ಗೆಟ್ 1. ಅರ್ಥ ಆಯ್ತಾ? ಓಕೆ, ರೈಟ್. ಸೊ ಈ ಪ್ರಶ್ನೆ ಇಲ್ಲಿಗೆ ಮುಗೀತು. ಅರ್ಥ ಆಯ್ತಲ್ಲ ಇದು ಹೇಗೆ ಅಂತ? ಸರಿ, ಈಗ ಇನ್ನೊಂದು ಪ್ರಶ್ನೆ ನೋಡೋಣ. 50 seeds were selected at random from each of 5 bags of seeds. Okay, 50 seeds were selected at random from each of 5 bags of seeds and were kept under standardized conditions favorable to germination. After 20 days, the number of seeds which had germinated in each collection were counted and recorded as follows. Okay, so ಈ ರೀತಿಯಾಗಿ ಬ್ಯಾಗ್ ಎಷ್ಟಿದಾವೆ ಅಂತ ಕೊಟ್ಟರೆ, ನಂಬರ್ ಆಫ್ ಸೀಡ್ಸ್ ಜರ್ಮಿನೇಟೆಡ್, ಪ್ರತಿಯೊಂದು ಬ್ಯಾಗಲ್ಲಿ ಎಷ್ಟೆಷ್ಟು ಸೀಡ್ಸ್ಗಳು ಜರ್ಮಿನೇಟ್ ಆಗಿದೆ ಅನ್ನೋದನ್ನ ಕೊಟ್ಟರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಜರ್ಮಿನೇಷನ್ ಆಫ್ ಮೋರ್ ದೆನ್ 40 ಸೀಡ್ಸ್ ಇನ್ ಎ ಬ್ಯಾಗ್, 49 ಸೀಡ್ಸ್ ಇನ್ ಎ ಬ್ಯಾಗ್, ಮೋರ್ ದೆನ್ 35 ಸೀಡ್ಸ್ ಇನ್ ಎ ಬ್ಯಾಗ್. ಅರ್ಥ ಆಯ್ತಾ? ಹಾಗಿದ್ರೆ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸರಿ. ಫಸ್ಟು probability of germination of more than 40 seeds in a bag. Okay, so next slide ಅಲ್ಲಿ ಇಲ್ಲಿ ಬರೀತೀನಿ. P of ಇದು E1 ಅಂತ ಇರಲಿ. ಓಕೆ, ಅಥವಾ probability of getting, probability of ಇದು ಹೀಗೆ ಇರಲಿ, E1 ಅಂತಾನೆ ಇರಲಿ, ಇಲ್ಲಿ ಬರೀತೀನಿ. P of E1 is equal to P of E1 is equal to number of bags in which more than 40 seeds are germinated. Number of bags in which more than 40 seeds are germinated. Okay, ಅರ್ಥ ಆಗ್ತಿದ್ದಾ? ಔಟ್ ಆಫ್ ಟೋಟಲ್ ನಂಬರ್ ಆಫ್ ಬ್ಯಾಗ್ಸ್. ಓಕೆ, ಟೋಟಲ್ ನಂಬರ್ ಆಫ್ ಬ್ಯಾಗ್ಸ್. ಓಕೆ, ಫೈನ್. ಸೊ ಈಗ ನಂಬರ್ ಆಫ್ ಬ್ಯಾಗ್ಸ್ ಇನ್ ವಿಚ್ ಮೋರ್ ದೆನ್ 40 ಸೀಡ್ಸ್ ಆರ್ ಜರ್ಮಿನೇಟೆಡ್, ಅದೇ ತಾನೇ ಕೇಳ್ತಿರೋದು. ಪ್ರೊಬಬಿಲಿಟಿ ಆಫ್ ಜರ್ಮಿನೇಷನ್ ಆಫ್ ಮೋರ್ ದೆನ್ 40 ಸೀಡ್ಸ್ ಇನ್ ಎ ಬ್ಯಾಗ್. ಹಾಗಿದ್ರೆ 40ಕ್ಕಿಂತ ಹೆಚ್ಚು ಸೀಡ್ಸ್ಗಳು ಜರ್ಮಿನೇಟ್ ಆಗಿರುವಂಥ ಬ್ಯಾಗ್ಗಳು ಎಷ್ಟಿದೆ ನೋಡಿ. ಇಲ್ಲಿ ಫಸ್ಟ್ ಒನ್ 40 ಇದೆ. 40ಗಿಂತ ಜಾಸ್ತಿ ಅಂತಿರೋದ್ರಿಂದ ಇದನ್ನು ತಗೋಬೇಡಿ. 2 ಇದರಲ್ಲಿ 48 ಇದೆ, 3 42 ಇದೆ, 4 39 ಬರಲ್ಲ, 5 41. ಹೌದಾ? ಹಾಗಿದ್ರೆ 3 ಬ್ಯಾಗ್ಗಳಲ್ಲಿ ಮೋರ್ ದೆನ್ 41 ಸೀಡ್ಸ್ಗಳು ಜರ್ಮಿನೇಟ್ ಆಗಿದೆ. 3 ಔಟ್ ಆಫ್ 5. ಸೊ ಹಾಗಿದ್ರೆ ಇದನ್ನ ಕ್ಯಾನ್ಸಲ್ ಮಾಡಿದಾಗ ಯು ವಿಲ್ ಗೆಟ್ 0.6. ಏನು? 0.6. P of E2 ಇಲ್ಲಿ ಏನು 49 ಸೀಡ್ಸ್ ಇನ್ ಎ ಬ್ಯಾಗ್ ಇರಬೇಕು. ಓಕೆ, ಸೊ 49 ಸೀಡ್ಸ್ ಜರ್ಮಿನೇಟೆಡ್ ಇನ್ ಎ ಬ್ಯಾಗ್. ಓಕೆ, ಸೊ 49 seeds germinated in a bag. ಅಥವಾ ಹಿಂಗ್ ಬರೆಯೋಣ, number of bags in which 49 seeds are germinated. 49 seeds are germinated divided by total number of bags. Divided by total number of bags. ಅರ್ಥ ಆಗ್ತಿದ್ದಲ್ಲ? ಓಕೆ, ಸೊ ಎಷ್ಟಿದೆ? 49 ಸೀಡ್ಸ್ ಇನ್ ಎ ಬ್ಯಾಗ್. ಇದೇನಾ ಯಾವುದಾದ್ರೂ ಬ್ಯಾಗಲ್ಲಿ 49 ಸೀಡ್ಸ್ಗಳು ಕಾಣುತ್ತಿದ್ದುದಾ? ಇಲ್ಲ, 48 ಇದೆ. ಹಾಗಿದ್ರೆ 0. ಹೌದಾ?
So total number of bags is 5. So you will get 0. Answer is 0. Okay. This is P of E2 ಆಯಿತು. P of E3. P of E3. ಏನು ಹೇಳ್ತಿದ್ದಾರೆ P of E3 ಅಲ್ಲಿ? more than ಇದು ಆಕ್ಚುಲಿ. This is more than. more than 35 seeds in a bag. ನೋಡಿ 35 ಸೀಡ್ಸ್ಗಿಂತ ಜಾಸ್ತಿ ಇರೋವಂಥ ಬ್ಯಾಗ್ ಯಾವ್ದ್ಯಾವುದು? ಎಲ್ಲದರಲ್ಲೂ 40 ಇದೆ, 48, 42, 39, 41 ಎಲ್ಲವೂ 35ಗಿಂತ ಜಾಸ್ತಿನೇ, ಹೌದಾ? ಸೊ ಮೋರ್ ದೆನ್ 35 ಸೀಡ್ಸ್ ಇನ್ ಎ ಬ್ಯಾಗ್. ಓಕೆ, ನಂಬರ್ ಆಫ್ ಬ್ಯಾಗ್ಸ್ ವಿತ್ ಮೋರ್ ದೆನ್ 35 seeds. More than 35 seeds divided by total number of bags. Total number of bags. Okay. So, ಎಷ್ಟಿದೆ? 5 bags out of 5 bags. ಹಾಗಿದ್ರೆ you will get 1. ಹೌದಾ? 1 ಬಂತಾ ನಿಮಗೆ? All right. So, probability of 3 ಕೇಸಲ್ಲೂ ನಮಗೆ ಪ್ರಾಬಬಿಲಿಟಿ ಸಿಕ್ತು. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ. ಸೊ ಇದನ್ನ P of E1, E2, E3 ಅಂತ ತಗೊಳ್ಳಲ್ಲ, ಬಿಕಾಸ್ ದೀಸ್ ಇವೆಂಟ್ಸ್ ಆರ್ ಡಿಫ್ರೆಂಟ್. ಸೊ ದಿಸ್ ಈಸ್ P of E. ಇದನ್ನ P of F ಅಂತ ಹೇಳಿ ತಗೊಳ್ತೀನಿ. ಹಾಗೆ ದೆನ್ ದಿಸ್ ಈಸ್ P of G. Got it? Okay. Sari. All right. Sarina? Clear. So, ega next question. In a cricket match, a batswoman hits a boundary 6 times out of 30 balls she plays. Find the probability that she did not hit a boundary. Okay. Simple. ಏನು ಹೇಳ್ತಿದ್ದಾರೆ? ಕ್ರಿಕೆಟ್ ಮ್ಯಾಚಲ್ಲಿ ಬ್ಯಾಟ್ಸ್ ವುಮನ್, ಇಲ್ಲಿ ಹುಡುಗಿ ಆಡ್ತಿರೋದು, ಹುಡುಗ ಅಲ್ಲ. ಓಕೆ, ಸೊ ಶಿ ಹಿಟ್ಸ್ ಅ ಬೌಂಡ್ರಿ 6 times ಔಟ್ ಆಫ್ 30 balls. ಓಕೆ, ಸೊ ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಟೈಮ್ಸ್ ಶಿ ಹಿಟ್ಸ್ ಬೌಂಡ್ರಿ, ಹೌದಾ? ಶಿ ಹಿಟ್ಸ್ ಬೌಂಡ್ರಿ ಎಷ್ಟು? ದಟ್ ಈಸ್ 6 times, ಹೌದಾ? ಹಾಗಿದ್ರೆ ನಂಬರ್ ಆಫ್ ಟೈಮ್ಸ್ ನೋ ಬೌಂಡ್ರಿ ಅಂದರೆ, ಈಗ 30 ಬಾಲ್ಸಿಗೆ 30 ಬಾಲ್ಗಳಲ್ಲಿ ಆಕಿ 6 ಸರ್ತಿ ಬೌಂಡ್ರಿ, ಅಂದರೆ 30 ಬಾಲ್ಸಲ್ಲಿ ಆಕಿ 6 ಸರ್ತಿ ಬೌಂಡ್ರಿನ ತಗೊಂಡಿದ್ದಾಳೆ. ಅಂದರೆ 30 ಬಾಲ್ಸ್ಗಳಲ್ಲಿ 6 ಬಾಲ್ಸ್ಗಳನ್ನು ಬೌಂಡ್ರಿಗೆ ಯೂಸ್ ಮಾಡ್ಕೊಂಡ್ಲು. ಬೌಂಡ್ರಿ ಅಂದರೆ ಗೊತ್ತಲ್ಲ ನಿಮಗೆ, ಬೌಂಡ್ರಿ ಅಂದರೆ 4 ಬರುತ್ತಲ್ಲ ಅದು. ಓಕೆ, ಸೊ ಹುಡುಗಿರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹುಡುಗರಿಗಂತೂ ಗೊತ್ತಾಗಿರುತ್ತೆ. ಸೊ 30 balls, ಔಟ್ ಆಫ್ 30 balls 6 balls ಆರ್ ಯೂಸ್ಡ್ ಫಾರ್ ಬೌಂಡ್ರಿ ಹಿಟ್ಸ್, ಹೌದಾ? ಹಾಗಿದ್ರೆ ನಾಟ್ ಬೌಂಡ್ರಿ ಎಷ್ಟಿರುತ್ತೆ? T-6 ಮಾಡಿದಾಗ ಯು ವಿಲ್ ಗೆಟ್ 24 ಆರ್ ನಾಟ್ ಬೌಂಡ್ರಿ. ಇವಾಗ ನಾವು ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಪ್ರಾಬಬಿಲಿಟಿ ಆಫ್ ನೋ ಬೌಂಡ್ರಿ ಇಸ್ ಈಕ್ವಲ್ ಟು ಎಷ್ಟಿದೆ? 24 ಔಟ್ ಆಫ್ 30. ಓಕೆ, 24 ಔಟ್ ಆಫ್ 30. ನೋಡಿ, ಟೋಟಲ್ ನಂಬರ್ ಆಫ್ ಬಾಲ್ಸ್ ಈಸ್ 30. ಇದರಲ್ಲಿ ಬೌಂಡ್ರಿ ಬರದೇ ಇರೋದು ಎಷ್ಟು ಸರ್ತಿ? 24 times. ಅರ್ಥ ಆಯ್ತಾ? ಬೌಂಡ್ರಿ ಬಂದಿರೋದು ಎಷ್ಟು ಸಲ? 6 ಸಲ. ಓಕೆ, 6 times ಶಿ ಗಾಟ್ ಬೌಂಡ್ರಿ, 24 times ನೋ ಬೌಂಡ್ರಿ. ಈಗ ಕ್ಯಾನ್ಸಲ್ ಮಾಡೋಣ. ಸೊ 6 4s are 24, 6 5s are 30. ಓಕೆ, ಸೊ 0.8 ಬರುತ್ತೆ. 0.8 ಬರುತ್ತೆ. ಓಕೆ, ಗಾಟ್ ಇಟ್? ಇಷ್ಟೇ ಸಿಂಪಲ್ ಪ್ರಶ್ನೆ. ಈಗ ನೆಕ್ಸ್ಟ್ ಕ್ವಶನ್ ಇದೆ. ಈ ಒಂದು ಪ್ರಶ್ನೆನ ನೀವು ಟ್ರೈ ಮಾಡಿ. ಓಕೆ, ಸೊ ಲೆಟ್ ಮಿ ಗಿವ್ ದಿಸ್ ಕ್ವಶನ್ ಆಸ್ ಎ ಹೋಮ್ವರ್ಕ್. ಇದನ್ನ ಹೋಮ್ವರ್ಕ್ ಅಂತ ಹೇಳಿ ಪ್ರಯತ್ನ ಪಡ್ರಿ. ಬಂದಿಲ್ಲ ಅಂದರೆ ಏನು ಚಿಂತೆ ಇಲ್ಲ, ಸುಲಭ ಅದೇ ಪ್ರಶ್ನೆ. ಬಂದಿಲ್ಲ ಅಂದರೆ
ನಾಳೆ ಸೆಷನ್ ಒಳಗೆ ಫಸ್ಟ್ ಇದನ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಗಾಟ್ ಇಟ್? ಸರಿ, ಹಾಗಿದ್ರೆ ನಮ್ಮ ಇವತ್ತಿನ ಸೆಷನಲ್ಲಿ ನಾವು ಏನನ್ನ ಕಲ್ತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ಏನನ್ನ ಕಲ್ತ್ವಿ ನಾವು? ವಾಟ್ ವಿ ಹ್ಯಾವ್ ಲರ್ನ್ಡ್. ಇವತ್ತು ನಾವು ಪ್ರೊಬಬಿಲಿಟಿ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಓಕೆ, ಸೊ ಪ್ರೊಬಬಿಲಿಟಿ ಅಂದ್ರೆ ಏನು, ಅದ್ರ ಫಾರ್ಮುಲಾ ಏನು ತಿಳ್ಕೊಂಡ್ವಿ. ಎಕ್ಸಾಂಪಲ್ ಹಾಗೆ ಒಂದೆರಡು ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ನಾಳೆ ಸೆಷನಲ್ಲಿ ಇದ್ರ ಮೇಲೆ ಇರುವಂತಹ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ನಿಮಗೆ ಪ್ರಾಬಬಿಲಿಟಿ ಕಾನ್ಸೆಪ್ಟು ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಂತಿದ್ದೀನಿ. ನಾಳೆ ಸೆಷನಲ್ಲಿ ಇದ್ರ ಮೇಲೆ ಎಕ್ಸಾಂಪಲ್ ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಇವತ್ತಿನ ಸೆಷನ್ ತನಕ ಏನೇನು ಡಿಸ್ಕಸ್ ಮಾಡಿದೀವಲ್ಲ ಕಾನ್ಸೆಪ್ಟು, ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ. ನಾಳೆ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಧನ್ಯವಾದಗಳು.